ಅವರೆಲ್ಲರೂ ಪಾಪ ದಿನದ ತುತ್ತಿಗಾಗಿ ಹೋರಾಟ ಮಾಡೋರು. ಪ್ರತಿನಿತ್ಯ ಕೂಲಿ ಕೆಲಸನೇ ಅವರ ಜೀವನಕ್ಕೆ ಆಧಾರ. ಆದರೆ ಮಕ್ಕಳ ಶಿಕ್ಷಣ ಮದುವೆಗೆ ಅಂತ ಹಣ ಕೂಡಿಡೋಣ, ಒಂದು ಸ್ವಲ್ಪನಾದರೂ ಹೇಗಾದರೂ ಮಾಡಿ ಹಣ ಕೂಡಿನೋ ಅಂತ ಚಿಟ್ ಫಂಡ್ಗೆ ಹಣ ಇಟ್ಟಿದ್ದಾರೆ. ಅದರ ಹಣ ಪಡೆದ ಆಸಾಮಿ ಕೂಲಿ ಕಾರ್ಮಿಕರ ಹಣ ಪಡೆದು ಎಸ್ಕೇಪ್ ಆಗಿದ್ದ. ಹಣ ಕಳೆದುಕೊಂಡು ಮಹಿಳೆಯರು ಕಣ್ಣೀರು. ಹೀಗೆ ದೃಶ್ಯದಲ್ಲಿ ಕಾಣಿಸ್ತಿರೋ ಮಹಿಳೆಯರು ಬೆಳಗಾವಿ ಜಿಲ್ಲೆಯ ವಿಜಯನಗರದ ನಿವಾಸಿಗಳು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದಿಷ್ಟು ಹಣ ಕೂಡಿಡಬೇಕೆಂದು ಚಿಟ್ ಫಂಡ್ನಲ್ಲಿ ಮಹಿಳೆಯರು ಹಣ ಹಾಕಿದ್ದಾರೆ. ಆದರೆ ಕಿರಾತಕರು ಕೂಲಿ ಕಾರ್ಮಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಎಸ್ಕೇಪ್ ಆಗಿದ್ದಾರೆ. ವಾರ್ಷಿಕ ಫಂಡ್ ಹೆಸರಿನಲ್ಲಿ ಮಹಿಳೆಯರಿಗೆ ಕದಿಮರು ಬಂಧನ ಹಾಕಿದ್ದಾರೆ. ಪ್ರತಿದಿನ 500ರಿಂದ 1000 ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಹಣ ಪಡೆದ ಆಸಾಮಿ ನಾಪತ್ತೆಯಾಗಿದ್ದಾನೆ. ಮೋಸ ಹೋದವರು ದಿಲೀಪ್, ದರ್ಶನ್, ಗೀತಾ, ಪ್ರಾಂಜಲ್ ಎಂಬುವರ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಶಶಿ ಎಂಬುವರಿಂದ ದೂರು ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ನಗರದ 100ಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರಿಗೆ ಕೋಟಿಗಟ್ಟಲೆ ಮೋಸ ಮಾಡಲಾಗಿದೆ. ಜೀವನಕ್ಕೆ ಆಧಾರವಾಗುತ್ತೆ ಎಂದು ಚಿಟ್ ಫಂಡ್ನಲ್ಲಿ ಕೂಡಿಟ್ಟ ಹಣವು ಈಗ ಇಲ್ಲದೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ದಿಲೀಪ್ ನಾಯ್ಕ ಹತ್ರ ದುಡ್ಡು ತುಂಬ್ತಾ ಇದ್ದೀರಿ. ವಾರಕ್ಕೆ ವಾರ 500 ಅಂತ ತಿಂಗಳ 2,000 ಅಂತ ತುಂಬ್ತಾ ಇದೆ. ಈಗ 2 ವರ್ಷದಿಂದ ನಾ ತುಂಬ್ತಾ ಇದ್ದೆ ದುಡ್ಡು. ಈಗ ಸತಿ ಅಂದ್ರೆ ಈ ವರ್ಷ ದುಡ್ಡು ಕೊಟ್ಟಿಲ್ಲ. ನಾ ತುಂಬಿದ ದುಡ್ಡು ನಮಗೆ ಕೊಡಾಕೆ ರೆಡಿ ಇಲ್ಲ. ಅವ್ರ ಫೋನ್ ಎಪ್ಸಾಕ್ ರೆಡಿ ಇಲ್ಲ. ಮತ್ತೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಕೊಡಾಕ್ ರೆಡಿ ಇಲ್ಲ ಅವರು. ಮತ್ತೆ ಈಗ ದಿಲೀಪ್ ನಾಯ್ಕ್ ಅಂತ ವಿಜಯನಗರಕ್ಕೆ ಇರ್ತಾರೆ. ನಾ ಈಗ 8 ವರ್ಷ ಐತ್ರಿ ತುಂಬ್ತಾ ಇದ್ದೇನೆ. ಕೊಡ್ತೇನೆ ಅಂತಾರೆ, ಮಾತ್ರ ಅವಾಗ ನಮಗೆ ಭೇಟಿ ಆಗಕ್ಕೆ ರೆಡಿ ಇಲ್ಲ. ಇತ್ತ ಈ ಪ್ರಕರಣದ ಬಗ್ಗೆ ಕಮಿಷನರ್ ಮಾತನಾಡಿದ್ದು, ಹಣ ಕೊಡುವಂತೆ ಕೇಳಿದ್ರೆ ಒಬ್ಬರ ಮೇಲೊಬ್ಬರು ಹಾಕ್ತಿದ್ದಾರೆ ಎಂದು ಶಶಿ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಎಸಿಪಿ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಿದೆ ಎಂದು ಭೂಷಣ್ ಜಿ ಬೋರಸೆ ಹೇಳಿದ್ದಾರೆ. ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ ಫಂಡ್ ಇದೆ. ಅವರು ವಾರ್ಷಿಕ 10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು ಎಫ್ ಡಿ ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ. ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಒಂದು FIR ಅವರ ಮೇಲೆ ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ. ಸದ್ಯ ಹಣ ಕಳೆದುಕೊಂಡ ಸಂತ್ರಸ್ತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿ ಕಮಿಷನರ್ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಮೈಲಾರಿ ಪಟ್ಟತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅವರೆಲ್ಲರೂ ಪಾಪ ದಿನದ ತುತ್ತಿಗಾಗಿ ಹೋರಾಟ ಮಾಡೋರು. ಪ್ರತಿನಿತ್ಯ ಕೂಲಿ ಕೆಲಸನೇ ಅವರ ಜೀವನಕ್ಕೆ ಆಧಾರ. ಆದರೆ ಮಕ್ಕಳ ಶಿಕ್ಷಣ ಮದುವೆಗೆ ಅಂತ ಹಣ ಕೂಡಿಡೋಣ, ಒಂದು ಸ್ವಲ್ಪನಾದರೂ ಹೇಗಾದರೂ ಮಾಡಿ ಹಣ ಕೂಡಿನೋ ಅಂತ ಚಿಟ್ ಫಂಡ್ಗೆ ಹಣ ಇಟ್ಟಿದ್ದಾರೆ. ಅದರ ಹಣ ಪಡೆದ ಆಸಾಮಿ ಕೂಲಿ ಕಾರ್ಮಿಕರ ಹಣ ಪಡೆದು ಎಸ್ಕೇಪ್ ಆಗಿದ್ದ. ಹಣ ಕಳೆದುಕೊಂಡು ಮಹಿಳೆಯರು ಕಣ್ಣೀರು. ಹೀಗೆ ದೃಶ್ಯದಲ್ಲಿ ಕಾಣಿಸ್ತಿರೋ ಮಹಿಳೆಯರು ಬೆಳಗಾವಿ ಜಿಲ್ಲೆಯ ವಿಜಯನಗರದ ನಿವಾಸಿಗಳು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದಿಷ್ಟು ಹಣ ಕೂಡಿಡಬೇಕೆಂದು ಚಿಟ್ ಫಂಡ್ನಲ್ಲಿ ಮಹಿಳೆಯರು ಹಣ ಹಾಕಿದ್ದಾರೆ. ಆದರೆ ಕಿರಾತಕರು ಕೂಲಿ ಕಾರ್ಮಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಎಸ್ಕೇಪ್ ಆಗಿದ್ದಾರೆ. ವಾರ್ಷಿಕ ಫಂಡ್ ಹೆಸರಿನಲ್ಲಿ ಮಹಿಳೆಯರಿಗೆ ಕದಿಮರು ಬಂಧನ ಹಾಕಿದ್ದಾರೆ. ಪ್ರತಿದಿನ 500ರಿಂದ 1000 ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಹಣ ಪಡೆದ ಆಸಾಮಿ ನಾಪತ್ತೆಯಾಗಿದ್ದಾನೆ. ಮೋಸ ಹೋದವರು ದಿಲೀಪ್, ದರ್ಶನ್, ಗೀತಾ, ಪ್ರಾಂಜಲ್ ಎಂಬುವರ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಶಶಿ ಎಂಬುವರಿಂದ ದೂರು ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ನಗರದ 100ಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರಿಗೆ ಕೋಟಿಗಟ್ಟಲೆ ಮೋಸ ಮಾಡಲಾಗಿದೆ. ಜೀವನಕ್ಕೆ ಆಧಾರವಾಗುತ್ತೆ ಎಂದು ಚಿಟ್ ಫಂಡ್ನಲ್ಲಿ ಕೂಡಿಟ್ಟ ಹಣವು ಈಗ ಇಲ್ಲದೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ದಿಲೀಪ್ ನಾಯ್ಕ ಹತ್ರ ದುಡ್ಡು ತುಂಬ್ತಾ ಇದ್ದೀರಿ. ವಾರಕ್ಕೆ ವಾರ 500 ಅಂತ ತಿಂಗಳ 2,000 ಅಂತ ತುಂಬ್ತಾ ಇದೆ. ಈಗ 2 ವರ್ಷದಿಂದ ನಾ ತುಂಬ್ತಾ ಇದ್ದೆ ದುಡ್ಡು. ಈಗ ಸತಿ ಅಂದ್ರೆ ಈ ವರ್ಷ ದುಡ್ಡು ಕೊಟ್ಟಿಲ್ಲ. ನಾ ತುಂಬಿದ ದುಡ್ಡು ನಮಗೆ ಕೊಡಾಕೆ ರೆಡಿ ಇಲ್ಲ. ಅವ್ರ ಫೋನ್ ಎಪ್ಸಾಕ್ ರೆಡಿ ಇಲ್ಲ. ಮತ್ತೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಕೊಡಾಕ್ ರೆಡಿ ಇಲ್ಲ ಅವರು. ಮತ್ತೆ ಈಗ ದಿಲೀಪ್ ನಾಯ್ಕ್ ಅಂತ ವಿಜಯನಗರಕ್ಕೆ ಇರ್ತಾರೆ. ನಾ ಈಗ 8 ವರ್ಷ ಐತ್ರಿ ತುಂಬ್ತಾ ಇದ್ದೇನೆ. ಕೊಡ್ತೇನೆ ಅಂತಾರೆ, ಮಾತ್ರ ಅವಾಗ ನಮಗೆ ಭೇಟಿ ಆಗಕ್ಕೆ ರೆಡಿ ಇಲ್ಲ. ಇತ್ತ ಈ ಪ್ರಕರಣದ ಬಗ್ಗೆ ಕಮಿಷನರ್ ಮಾತನಾಡಿದ್ದು, ಹಣ ಕೊಡುವಂತೆ ಕೇಳಿದ್ರೆ ಒಬ್ಬರ ಮೇಲೊಬ್ಬರು ಹಾಕ್ತಿದ್ದಾರೆ ಎಂದು ಶಶಿ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಎಸಿಪಿ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಿದೆ ಎಂದು ಭೂಷಣ್ ಜಿ ಬೋರಸೆ ಹೇಳಿದ್ದಾರೆ. ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ ಫಂಡ್ ಇದೆ. ಅವರು ವಾರ್ಷಿಕ
10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು ಎಫ್ ಡಿ ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಒಂದು FIR ಅವರ ಮೇಲೆ ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ. ಸದ್ಯ ಹಣ ಕಳೆದುಕೊಂಡ ಸಂತ್ರಸ್ತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿ ಕಮಿಷನರ್ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅವರೆಲ್ಲರೂ ಪಾಪ ದಿನದ ತುತ್ತಿಗಾಗಿ ಹೋರಾಟ ಮಾಡೋರು. ಪ್ರತಿನಿತ್ಯ ಕೂಲಿ ಕೆಲಸನೇ ಅವರ ಜೀವನಕ್ಕೆ ಆಧಾರ. ಆದರೆ ಮಕ್ಕಳ ಶಿಕ್ಷಣ, ಮದುವೆಗೆ ಅಂತ ಹಣ ಕೂಡಿಡೋಣ, ಒಂದು ಸ್ವಲ್ಪನಾದರೂ ಹೇಗಾದರೂ ಮಾಡಿ ಹಣ ಕೂಡಿನೋ ಅಂತ ಚಿಟ್ ಫಂಡ್ಗೆ ಹಣ ಇಟ್ಟಿದ್ದಾರೆ. ಆದರೆ ಹಣ ಪಡೆದ ಆಸಾಮಿ ಕೂಲಿ ಕಾರ್ಮಿಕರ ಹಣ ಪಡೆದು ಎಸ್ಕೇಪ್ ಆಗಿದ್ದ. ಹಣ ಕಳೆದುಕೊಂಡು ಮಹಿಳೆಯರು ಕಣ್ಣೀರು. ಹೀಗೆ ದೃಶ್ಯದಲ್ಲಿ ಕಾಣಿಸ್ತಿರೋ ಮಹಿಳೆಯರು ಬೆಳಗಾವಿ ಜಿಲ್ಲೆಯ ವಿಜಯನಗರದ ನಿವಾಸಿಗಳು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದಿಷ್ಟು ಹಣ ಕೂಡಿಡಬೇಕೆಂದು ಚಿಟ್ ಫಂಡ್ನಲ್ಲಿ ಮಹಿಳೆಯರು ಹಣ ಹಾಕಿದ್ದಾರೆ. ಆದರೆ ಕಿರಾತಕರು ಕೂಲಿ ಕಾರ್ಮಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಎಸ್ಕೇಪ್ ಆಗಿದ್ದಾರೆ. ವಾರ್ಷಿಕ ಫಂಡ್ ಹೆಸರಿನಲ್ಲಿ ಮಹಿಳೆಯರಿಗೆ ಕದಿಮರು ಬಂಧನ ಹಾಕಿದ್ದಾರೆ. ಪ್ರತಿದಿನ 500ರಿಂದ 1000 ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಹಣ ಪಡೆದ ಆಸಾಮಿ ನಾಪತ್ತೆಯಾಗಿದ್ದಾನೆ. ಮೋಸ ಹೋದವರು ದಿಲೀಪ್, ದರ್ಶನ್, ಗೀತಾ, ಪ್ರಾಂಜಲ್ ಎಂಬುವರ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಶಶಿ ಎಂಬುವರಿಂದ ದೂರು ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ನಗರದ 100ಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರಿಗೆ ಕೋಟಿಗಟ್ಟಲೆ ಮೋಸ ಮಾಡಲಾಗಿದೆ. ಜೀವನಕ್ಕೆ ಆಧಾರವಾಗುತ್ತೆ ಎಂದು ಚಿಟ್ ಫಂಡ್ನಲ್ಲಿ ಕೂಡಿಟ್ಟ ಹಣವು ಈಗ ಇಲ್ಲದೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ದಿಲೀಪ್ ನಾಯ್ಕ ಹತ್ರ ದುಡ್ಡು ತುಂಬ್ತಾ ಇದ್ದೀರಿ. ವಾರಕ್ಕೆ ವಾರ 500 ಅಂತ ತಿಂಗಳ 2,000 ಅಂತ ತುಂಬ್ತಾ ಇದೆ. ಈಗ 2 ವರ್ಷದಿಂದ ನಾ ತುಂಬ್ತಾ ಇದ್ದೆ ದುಡ್ಡು. ಈಗ ಸತಿ ಅಂದ್ರೆ ಈ ವರ್ಷ ದುಡ್ಡು ಕೊಟ್ಟಿಲ್ಲ. ನಾ ತುಂಬಿದ ದುಡ್ಡು ನಮಗೆ ಕೊಡಾಕೆ ರೆಡಿ ಇಲ್ಲ. ಅವ್ರ ಫೋನ್ ಎಪ್ಸಾಕ್ ರೆಡಿ ಇಲ್ಲ. ಮತ್ತೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೇನೆ ಅಂತ ಕೊಡಾಕ್ ರೆಡಿ ಇಲ್ಲ ಅವರು. ಮತ್ತೆ ಈಗ ದಿಲೀಪ್ ನಾಯ್ಕ್ ಅಂತ ವಿಜಯನಗರಕ್ಕೆ ಇರ್ತಾರೆ. ನಾ ಈಗ 8 ವರ್ಷ ಐತ್ರಿ ತುಂಬ್ತಾ ಇದ್ದೇನೆ. ಕೊಡ್ತೇನಂತಾರೆ, ಮಾತ್ರ ಅವಾಗ ನಮಗೆ ಭೇಟಿ ಆಗಕ್ಕೆ ರೆಡಿ ಇಲ್ಲ. ಇತ್ತ ಈ ಪ್ರಕರಣದ ಬಗ್ಗೆ ಕಮಿಷನರ್ ಮಾತನಾಡಿದ್ದು, ಹಣ ಕೊಡುವಂತೆ ಕೇಳಿದರೆ ಒಬ್ಬರ ಮೇಲೊಬ್ಬರು ಹಾಕ್ತಿದ್ದಾರೆ ಎಂದು ಶಶಿ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ACP ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಿದೆ ಎಂದು ಭೂಷಣ್ ಜಿ ಬೋರಸೆ ಹೇಳಿದ್ದಾರೆ. ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ್ ಫಂಡ್ ಇದೆ. ಅವರು ವಾರ್ಷಿಕ 10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು FD ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಒಂದು FIR ಅವರ ಮೇಲೆ ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ. ಸದ್ಯ ಹಣ ಕಳೆದುಕೊಂಡ ಸಂತ್ರಸ್ತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿ ಕಮಿಷನರ್ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅವರೆಲ್ಲರೂ ಪಾಪ ದಿನದ ತುತ್ತಿಗಾಗಿ ಹೋರಾಟ ಮಾಡೋರು. ಪ್ರತಿನಿತ್ಯ ಕೂಲಿ ಕೆಲಸನೇ ಅವರ ಜೀವನಕ್ಕೆ ಆಧಾರ. ಆದರೆ ಮಕ್ಕಳ ಶಿಕ್ಷಣ, ಮದುವೆಗೆ ಅಂತ ಹಣ ಕೂಡಿಡೋಣ, ಒಂದು ಸ್ವಲ್ಪನಾದರೂ ಹೇಗಾದರೂ ಮಾಡಿ ಹಣ ಕೂಡಿನೋ ಅಂತ ಚಿಟ್ ಫಂಡ್ಗೆ ಹಣ ಇಟ್ಟಿದ್ದಾರೆ. ಆದರೆ ಹಣ ಪಡೆದ ಆಸಾಮಿ ಕೂಲಿ ಕಾರ್ಮಿಕರ ಹಣ ಪಡೆದು ಎಸ್ಕೇಪ್ ಆಗಿದ್ದ. ಹಣ ಕಳೆದುಕೊಂಡು ಮಹಿಳೆಯರು ಕಣ್ಣೀರು. ಹೀಗೆ ದೃಶ್ಯದಲ್ಲಿ ಕಾಣಿಸ್ತಿರೋ ಮಹಿಳೆಯರು ಬೆಳಗಾವಿ ಜಿಲ್ಲೆಯ ವಿಜಯನಗರದ ನಿವಾಸಿಗಳು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದಿಷ್ಟು ಹಣ ಕೂಡಿಡಬೇಕೆಂದು ಚಿಟ್ ಫಂಡ್ನಲ್ಲಿ ಮಹಿಳೆಯರು ಹಣ ಹಾಕಿದ್ದಾರೆ. ಆದರೆ ಕಿರಾತಕರು ಕೂಲಿ ಕಾರ್ಮಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಎಸ್ಕೇಪ್ ಆಗಿದ್ದಾರೆ. ವಾರ್ಷಿಕ ಫಂಡ್ ಹೆಸರಿನಲ್ಲಿ ಮಹಿಳೆಯರಿಗೆ ಕದಿಮರು ಬಂಧನ ಹಾಕಿದ್ದಾರೆ. ಪ್ರತಿದಿನ 500ರಿಂದ 1000 ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಹಣ ಪಡೆದ ಆಸಾಮಿ ನಾಪತ್ತೆಯಾಗಿದ್ದಾನೆ. ಮೋಸ ಹೋದವರು ದಿಲೀಪ್, ದರ್ಶನ್, ಗೀತಾ, ಪ್ರಾಂಜಲ್ ಎಂಬುವರ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಶಶಿ ಎಂಬುವರಿಂದ ದೂರು ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ನಗರದ 100ಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರಿಗೆ ಕೋಟಿಗಟ್ಟಲೆ ಮೋಸ ಮಾಡಲಾಗಿದೆ. ಜೀವನಕ್ಕೆ ಆಧಾರವಾಗುತ್ತೆ ಎಂದು ಚಿಟ್ ಫಂಡ್ನಲ್ಲಿ ಕೂಡಿಟ್ಟ ಹಣವು ಈಗ ಇಲ್ಲದೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ.
ದಿಲೀಪ್ ನಾಯ್ಕ್ ಹತ್ರ ದುಡ್ಡು ತುಂಬ್ತಾ ಇದ್ದೀರಿ ವಾರಕ್ಕೆ ವಾರ 500 ಅಂತ ತಿಂಗಳ 2,000 ಅಂತ ತುಂಬ್ತಾ ಇದೆ. ಈಗ 2 ವರ್ಷದಿಂದ ನಾ ತುಂಬ್ತಾ ಇದ್ದೆ ದುಡ್ಡು. ಈಗ ಸತಿ ಅಂದ್ರೆ ಈ ವರ್ಷ ದುಡ್ಡು ಕೊಟ್ಟಿಲ್ಲ. ನಾ ತುಂಬಿದ ದುಡ್ಡು ನಮಗೆ ಕೊಡಾಕೆ ರೆಡಿ ಇಲ್ಲ. ಅವ್ರ ಫೋನ್ ಎಪ್ಸಾಕ್ ರೆಡಿ ಇಲ್ಲ. ಮತ್ತೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೇನೆ ಅಂತ ಕೊಡಾಕ್ ರೆಡಿ ಇಲ್ಲ ಅವರು. ಮತ್ತೆ ಈಗ ದಿಲೀಪ್ ನಾಯ್ಕ್ ಅಂತ ವಿಜಯನಗರಕ್ಕೆ ಇರ್ತಾರೆ. ನಾ ಈಗ 8 ವರ್ಷ ಐತ್ರಿ ತುಂಬ್ತಾ ಇದ್ದೇನೆ. ಕೊಡ್ತೇನೆ ಅಂತಾರೆ, ಮಾತ್ರ ಅವಾಗ ನಮಗೆ ಭೇಟಿ ಆಗಕ್ಕೆ ರೆಡಿ ಇಲ್ಲ. ಇತ್ತ ಈ ಪ್ರಕರಣದ ಬಗ್ಗೆ ಕಮಿಷನರ್ ಮಾತನಾಡಿತು. ಹಣ ಕೊಡುವಂತೆ ಕೇಳಿದ್ರೆ ಒಬ್ಬರ ಮೇಲೊಬ್ಬರು ಹಾಕ್ತಿದ್ದಾರೆ ಎಂದು ಶಶಿ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಎಸಿಪಿ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಿದೆ ಎಂದು ಭೂಷಣ್ ಜಿ ಬೋರಸೆ ಹೇಳಿದ್ದಾರೆ. ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ್ ಫಂಡ್ ಇದೆ. ಅವರು ವಾರ್ಷಿಕ 10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು ಎಫ್ ಡಿ ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ. ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಒಂದು FIR ಅವರ ಮೇಲೆ ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ. ಸದ್ಯ ಹಣ ಕಳೆದುಕೊಂಡ ಸಂತ್ರಸ್ತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿ ಕಮಿಷನರ್ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.